ಪಟ್ಟಣದಲ್ಲಿ ವಿದ್ಯಾರ್ಥಿ ಅಪಘಾತಕ್ಕೆ ಬಲಿಯಾಗಿದ್ದು ಅತಿ ವೇಗವಾಗಿ ವಾಹನಗಳು ಮುನ್ನುಗ್ಗುವುದಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿ ಉಪವಿಭಾಗ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಎಲ್ಬಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಅನುಷಾ ಶನಿವಾರ ಕಾಲೇಜು ಮುಗಿಸಿ ಮನೆಗೆ ಹೊರಡುವ ಸಂದರ್ಭದಲ್ಲಿ ಬಿಎಚ್ ರಸ್ತೆ ದಾಟುವಾಗ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ. ಶಾಲಾ ಕಾಲೇಜು ಮುಂಭಾಗದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಕೆ ಮಾಡಿದರು. ಸಾಗರ ಪಟ್ಟಣದಲ್ಲಿ ವಿದ್ಯಾರ್ಥಿ ಅಪಘಾತಕ್ಕೆ ಬಲಿಯಾಗಿದ್ದು ಅತಿ ವೇಗವಾಗಿ ವಾಹನಗಳು ಮುನ್ನುಗ್ಗುವುದಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿ ಉಪವಿಭಾಗ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದರು. ಎಲ್ಬಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಅನುಷಾ ಶನಿವಾರ ಕಾಲೇಜು ಮುಗಿಸಿ ಮನೆಗೆ ಹೊರಡುವ ಸಂದರ್ಭದಲ್ಲಿ ಬಿಎಚ್ ರಸ್ತೆ ದಾಟುವಾಗ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿತ್ತು. ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ. ಶಾಲಾ ಕಾಲೇಜು ಮುಂಭಾಗದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮನವಿ ಪತ್ರವನ್ನ ಸಲ್ಲಿಸಿ ವಿದ್ಯಾರ್ಥಿನಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಹಾಗೆ ಜೊತೆಗೆ ಮೌನಾಚರಣೆಯನ್ನ ಕೂಡ ಕೈಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಶಿಸ್ತಿಗೆ ಮತ್ತೊಂದ್ ಹೆಸರು ಅನುಷಾ ಅಂತ ಹೇಳ್ಬೋದಿತ್ತು. ಯಾವ್ದೇ ನಾವ್ ಎಲ್ಲೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಲ್ಲ ಅವಳ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ನಾನು ತುಂಬಾ ಚೆನ್ನಾಗಿ ಓದ್ಬೇಕು, ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ಲು. ಆದ್ರೆ ಅವಳಿಗೆ ಹಿಂಗಾಗಿದ್ದಕ್ಕೆ ನಮಗೆ ತುಂಬಾ ನೋವಾಗಿದೆ. ಹಿಂಗಾಗ್ಬಾರ್ದಿತ್ತು. ನಾವು ಅವಳನ್ನ ಬಾಡಿ ನೋಡಕ್ ಹೋದಾಗ ನಮಗೆ ಒಂಥರ ಯಾವ್ತರ ಅಂತಂದ್ರೆ ಆ ಜಾಗದಲ್ಲಿ ನಾವಿದ್ರೆ ಹೇಗಾಗ್ತಿತ್ತು ಅಂತ ನನಗೆ ತುಂಬಾ ನೋವಾಯ್ತು. ಯಾವ ತಂದೆ ತಾಯಿಗೂ ಆಗಿರ್ಬೋದು ಆತರ ನೋವು ಬೇಡ. ಇವಾಗ ಆಗ್ಬಿಟ್ಟಿದೆ. ಆದ್ರೆ ನೀನು ಮತ್ತೊಂದು ವಿದ್ಯಾರ್ಥಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ. ಅದಕ್ಕೆ ನಮ್ ಕಾಲೇಜ್ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಏನು ಅದು ಹೈವೇ ಆಗಿರೋದು ನಮಿಗೂ ಗೊತ್ತಾಗುತ್ತೆ, ಹೈವೇ ಅದು. ಬಟ್ ಆದ್ರೆ ಒಂದು ಕಾಲೇಜ್ಗೋಸ್ಕರನಾದ್ರೂ ಮತ್ತೊಂದು ವಿದ್ಯಾರ್ಥಿಗೆ ಆಗ್ಬಾರ್ದಂತ ಬೇಕಾಗಿರೋದು ಎಲ್ಲಾದ್ನೂ ಮಾಡ್ಕೊಡ್ಬೇಕಂತ ಕೇಳ್ಕೊಂತೀವಿ. ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು. ಬ್ಯಾರಿಗೇಡ್ ಇಟ್ಟಿದ್ದಾರೆ, ಬಟ್ ಆದ್ರೆ ಅದು ತಕೊಂಡ್ ಹೋಗ್ಬೋದು ಮತ್ತೆ. ಯಾಕಂದ್ರೆ ಮತ್ತೆ ಆಕ್ಸಿಡೆಂಟ್ ಆಗಿದ್ಮೇಲೆ ಹಾಕ್ತಾರೆ, ಮತ್ತೊಂದ್ ಕಡೆ ಆಕ್ಸಿಡೆಂಟ್ ಆದ್ರೆ ಮತ್ತೆ ತಕೊಂಡ್ ಹೋಗ್ತಾರೆ.